ನಿನ್ನೆ ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆಯಲ್ಲ, ಆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಕಂಪೇರ್ ಮಾಡಿಕೊಂಡು ಲಾಸ್ಟ್ ಇಯರ್ ಸೀಟ್ ಮ್ಯಾಟ್ರಿಕ್ಸ್ ಜೊತೆಗೆ ಕಂಪೇರ್ ಮಾಡಿ ಎಷ್ಟು ಸೀಟ್ಗಳು ಈ ವರ್ಷ ಡಿಕ್ರೀಸ್ ಆಗಿದೆಯೋ ಅಥವಾ ಇನ್ಕ್ರೀಸ್ ಆಗಿದೆಯೋ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಕ್ಯಾಟಗರಿಗಳನ್ನು ಕನ್ಸಿಡರ್ ಮಾಡಿ ಆ ಕ್ಯಾಟಗರಿಗಳಲ್ಲಿ ಎಷ್ಟೊಂದು ಸೀಟ್ಗಳು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಡಿಕ್ರೀಸ್ ಆಗಿದೆ ಅಥವಾ ಇನ್ಕ್ರೀಸ್ ಆಗಿದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಅಷ್ಟೇ ಅಲ್ಲದೆ ಟೋಟಲ್ ಆಗಿ ಈ ಒಂದು ಗೌರ್ಮೆಂಟ್ ಕೋಟಾದಲ್ಲಿ ಬರುವಂತಹ ಸೀಟ್ಗಳು ಎಷ್ಟು ಇನ್ಕ್ರೀಸ್ ಆಗಿದೆ ಎಂಬುದನ್ನು ಕೂಡ ನಿಮಗೆ ವಿವರಿಸಲಿದ್ದೇನೆ. ನಮ್ಮ ಪರ್ಸನಲ್ ಗೈಡೆನ್ಸ್ನ ಸೀಟ್ಗಳು ಪೂರ್ತಿಯಾಗಿ ಮುಕ್ತಾಯಗೊಂಡಿದೆ. ಬಹಳಷ್ಟು ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಆದರೆ ಇನ್ನು ಮುಂದೆ ನಿಮಗೇನಾದರೂ PDF ಬೇಕಾಗಿದ್ದರೆ, ಅಂದರೆ ಮುಖ್ಯವಾಗಿ ಪ್ರಿಯಾರಿಟಿ ಆರ್ಡರ್ ನಿಮಗೇನಾದರೂ ಬೇಕಾಗಿದ್ದರೆ ವಾಟ್ಸಪ್ಗೆ ಕೂಡಲೇ ಮೆಸೇಜ್ ಮಾಡಿ, ಅದರಲ್ಲಿ ನಿಮಗೆ PDF ಅನ್ನು ಕಳಿಸಿಕೊಡ್ತೇವೆ, ಇದರ ಒಂದು ಪ್ರಿಯಾರಿಟಿ ಆರ್ಡರನ್ನು. ಇದನ್ನು ಮಾಡೋದಕ್ಕೆ ನಮಗೆ ಸ್ವಲ್ಪ ಎಫರ್ಟ್ ಬೇಕಾಗ್ತದೆ. ಅದರಿಂದ ನೀವು ಈ ಒಂದು ಅಮೌಂಟನ್ನು ಪೇ ಮಾಡಿ ಆ PDF ಅನ್ನು ತೆಗೆದುಕೊಳ್ಬೋದು. ಮೊದಲಿಗೆ ಜನರಲ್ ಕ್ಯಾಟಗರಿಯ ಕನ್ಸಿಡರ್ ಮಾಡೋಣ. ಜನರಲ್ ಕ್ಯಾಟಗರಿಯಲ್ಲಿ 1361 ಸೀಟ್ಗಳಿದ್ದು ಲಾಸ್ಟ್ ಇಯರು. ಈ ವರ್ಷ 1395 ಸೀಟ್ಗಳಾಗಿದ್ದಾವೆ. ಆದರೆ ಸೀಟ್ಗಳ ಸಂಖ್ಯೆ ಇನ್ಕ್ರೀಸ್ ಆಗಿದೆ. ಇದು ಹೇಗೆ ಅಂತ ನನಗೂ ಕೂಡ ಅರ್ಥ ಆಗ್ತಿಲ್ಲ. ಲಾಸ್ಟ್ ಇಯರ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಚೆಕ್ ಮಾಡಿದೆ, ಈ ವರ್ಷದ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಚೆಕ್ ಮಾಡಿದೆ. ಎರಡೂ ಕಾಲೇಜ್ಗಳು ಸಿಮಿಲರ್ ಆಗಿದ್ದಾವೆ. ಮತ್ತೆ ಜವಾಹರ್ಲಾಲ್ ನೆಹರು ಕಾಲೇಜನ್ನು ಒಂದು ಎಕ್ಸೆಪ್ಷನ್ ಇದೆ. ಆದರೂ ಕೂಡ ಈ ಒಂದು ಸೀಟ್ಗಳ ಸಂಖ್ಯೆ ನಮಗೆ ಜಾಸ್ತಿ ಕಾಣಿಸ್ತಾ ಇದೆ. ಮತ್ತೆ ಜನರಲ್ ಕನ್ನಡ ಮೀಡಿಯಂದಲ್ಲಿ ಕೂಡ ನೀವು ಗಮನಿಸಬಹುದು, 2024ರಲ್ಲಿ 84 ಸೀಟ್ಗಳಿದ್ವು, ಈ ವರ್ಷ 87 ಸೀಟ್ಗಳಾಗಿದ್ದಾವೆ. 3 ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇದು ಕೂಡ ನನಗೆ ಹೇಗೆ ಅಂತ ಅರ್ಥ ಆಗ್ತಿಲ್ಲ. ಮತ್ತೆ GMR ಅಲ್ಲಿ ಕೂಡ 254 ಸೀಟ್ಗಳು, 261 ಸೀಟ್ಗಳು 2025ರಲ್ಲಿದ್ದಾವೆ. ಇದರಲ್ಲೂ ಕೂಡ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಓವರಾಲ್ ಆಗಿ ಎಲ್ಲ ಪ್ರತಿಯೊಂದು ಕ್ಯಾಟಗರಿಗಳಲ್ಲೂ ಸ್ವಲ್ಪ ಸೀಟ್ಗಳು ಜಾಸ್ತಿ ಆಗಿದ್ದಾವೆ. ನಾವು ಸೀಟ್ಗಳ ಸಂಖ್ಯೆ ಡಿಕ್ರೀಸ್ ಆಗ್ತದೆ ಅನ್ಕೊಂಡಿದ್ದೀವಿ, ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಮುಂದಿನದು STG ಯಲ್ಲಿ ಕೂಡ ನೀವು ಗಮನಿಸಿ, 217ರಿಂದ 222 ಸೀಟ್ಗಳಾಗಿದ್ದಾವೆ. STK ಯಲ್ಲಿ 13ರಿಂದ 14 ಸೀಟ್ಗಳು, STR ಅಲ್ಲಿ 40ರಿಂದ 41 ಸೀಟ್ಗಳು, 1 ಸೀಟ್ ಜಾಸ್ತಿ ಆಗಿದೆ. ಮುಂದಿನದು SCG ಯಲ್ಲಿ ನೋಡಿ, 526ರಿಂದ 538 ಸೀಟ್ಗಳು ಆಗಿದ್ದಾವೆ. SCK ಯಲ್ಲಿ 32ರಿಂದ 33 ಸೀಟ್ಗಳು, ಮತ್ತೆ SCR ಅಲ್ಲಿ 98ರಿಂದ 101 ಸೀಟ್ಗಳು. ಪ್ರತಿಯೊಂದು ಕ್ಯಾಟಗರಿಗಳಲ್ಲಿ ಈ ಸೀಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ನನಗನ್ಸುತ್ತೆ ಕಿಮ್ಸ್ ಅಲ್ಲಿ ಲಾಸ್ಟ್ ಇಯರ್ 50 ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಲ್ಲ, ಆ ಒಂದು ಫ್ಯಾಕ್ಟರ್ ಕೂಡ ಇನ್ಫ್ಲೂಯೆನ್ಸ್ ಆಗಿದೆ. ಮತ್ತೆ ಲಾಸ್ಟ್ ಇಯರ್ ನಿಮಗೆ ಇನ್ನೂ ಸ್ವಲ್ಪ ಸೀಟ್ಸ್ಗಳು ಜಾಸ್ತಿ ಆಗಿದ್ವು, ಅವುಗಳು ಫಸ್ಟ್ ರೌಂಡ್ಗೆ ಇರಲಿಲ್ಲ. ಅಂತಹ ಸೀಟ್ಗಳು ಕೂಡ ಈ ಒಂದು ಫಸ್ಟ್ ರೌಂಡಲ್ಲೇ ಈ ವರ್ಷ ಇರೋದ್ರಿಂದ 2024ಕ್ಕೆ ಹೋಲಿಸಿಕೊಂಡ್ರೆ ಈ ವರ್ಷದ ಸೀಟ್ಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ ಪ್ರತಿಯೊಂದು ಕ್ಯಾಟಗರಿಗಳಲ್ಲಿ. ಮುಂದಿನದು ಕ್ಯಾಟಗರಿ 1. ಕ್ಯಾಟಗರಿ 1 ನಲ್ಲಿ ಕೂಡ 1Gಯಲ್ಲಿ 125ರಿಂದ 127 ಸೀಟ್ಗಳಾಗಿದ್ದಾವೆ. 2 ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಮತ್ತೆ ಕನ್ನಡ ಮೀಡಿಯಂ ಮತ್ತು ರೂರಲ್ ಅಲ್ಲಿ 1 ಸೀಟ್ಗಳು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಇನ್ಕ್ರೀಸ್ ಆಗಿದೆ. ನೀವು ಥಿಂಕ್ ಮಾಡ್ಬೋದು, ಕನ್ನಡ ಮೀಡಿಯಂ ಮತ್ತು ರೂರಲ್ ಅಲ್ಲಿ 1 ಸೀಟ್ ಇನ್ಕ್ರೀಸ್ ಆಗಿದೆ, ಅದನ್ನು ನಮಗೆ ಅಷ್ಟೊಂದು ವ್ಯತ್ಯಾಸವಾಗೋದಿಲ್ಲ ಅಂತ ಅನ್ಕೋಬಹುದು. ಆದರೆ ಈ 1 ಸೀಟಿಂದನೇ ಸ್ವಲ್ಪ ಬಹಳಷ್ಟು ಏರುಪೇರು ಆಗುವಂಥ ಸಾಧ್ಯತೆ ಇರುತ್ತದೆ ಕಟ್ ಆಫ್ ಅಲ್ಲಿ. ಮುಂದಿನದು 2A ಕ್ಯಾಟಗರಿ. 2A ಕ್ಯಾಟಗರಿಯಲ್ಲಿ 2AG ಯಲ್ಲಿ 465ರಿಂದ 474 ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದ್ದಾವೆ. ಅಂದರೆ ನೋಡಿ, ಇಲ್ಲಿ ಆಲ್ಮೋಸ್ಟ್ 10 ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಮತ್ತು 2A ಕನ್ನಡ ಮೀಡಿಯಮಲ್ಲಿ 1 ಸೀಟ್ ಜಾಸ್ತಿ ಆಗಿದೆ. ಮತ್ತು 2A ರೂರಲಲ್ಲಿ 3 ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಮುಂದಿನದು 2B ಕ್ಯಾಟಗರಿ. 2BG ಯಲ್ಲಿ 125 ಸೀಟ್ಗಳು 2024ರಲ್ಲಿ ಇದ್ದರೆ 2025ರಲ್ಲಿ 127 ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಮತ್ತು 2B ಕನ್ನಡ ಮೀಡಿಯಮಲ್ಲಿ 7ರಿಂದ 8 ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಮತ್ತು 2BR ಅಲ್ಲಿ 1 ಸೀಟ್ ಸಂಖ್ಯೆ ಜಾಸ್ತಿ ಆಗಿದೆ. ಮುಂದಿನ ಕ್ಯಾಟಗರಿ 3A ಕ್ಯಾಟಗರಿ. 3A ಕ್ಯಾಟಗರಿಯಲ್ಲಿ ಲಾಸ್ಟ್ ಇಯರ್ 124 ಸೀಟ್ಗಳಿದ್ವು, ಈ ವರ್ಷ 126 ಸೀಟ್ಗಳಾಗಿದ್ದಾವೆ. ಮತ್ತು 3A ಕನ್ನಡ ಮೀಡಿಯಮಲ್ಲಿ 7ರಿಂದ 8 ಸೀಟ್ಗಳು, 1 ಸೀಟ್ ಜಾಸ್ತಿ ಆಗಿದೆ. ಮತ್ತು 3A ರೂರಲಲ್ಲಿ 23 ಸೀಟ್ ಇದ್ದಿದ್ದು ಈ ವರ್ಷ 24 ಸೀಟ್ಗಳಾಗಿದ್ದಾವೆ. ಟೋಟಲ್ ಆಗಿ ಗಮನಿಸೋದಾದರೆ 3A ಕ್ಯಾಟಗರಿಯಲ್ಲಿ ಕೇವಲ 2 ಸೀಟ್ಗಳು ಜನರಲಲ್ಲಿ ಜಾಸ್ತಿ ಆದರೆ ಕನ್ನಡ ಮೀಡಿಯಮಲ್ಲಿ 1 ಸೀಟ್ ಮತ್ತು ರೂರಲಲ್ಲಿ ಕೇವಲ 1 ಸೀಟ್ ಜಾಸ್ತಿ ಆಗಿದೆ. ಮುಂದಿನದು 3B ಕ್ಯಾಟಗರಿ. 3B ಕ್ಯಾಟಗರಿಯಲ್ಲಿ ಕೂಡ ಗಮನಿಸಿ, 156 2024ರಲ್ಲಿ ಸೀಟ್ಗಳಿದ್ದು ಈ ವರ್ಷ 158 ಸೀಟ್ಗಳಾಗಿದ್ದಾವೆ. ಮತ್ತು 3B ಕನ್ನಡ ಮೀಡಿಯಮಲ್ಲಿ 9 ಸೀಟ್ ಇದ್ದಿದ್ದು 10 ಸೀಟ್ ಆಗಿದೆ. ಮತ್ತು 3B ರೂರಲಲ್ಲಿ 28 ಸೀಟ್ಗಳಿದ್ದಿದ್ದು 30 ಸೀಟ್ಗಳು ಜಾಸ್ತಿ ಆಗಿದ್ದಾವೆ. ಅಂದರೆ 2 ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಓವರಾಲ್ ಆಗಿ ಗಮನಿಸಬೇಕಂದ್ರೆ 3A ಮತ್ತು 3B ಅವರಿಗೆ ಈ ಒಂದು ಜನರಲ್ ಕ್ಯಾಟಗರಿಯಲ್ಲಿ ಸೀಟ್ ಸಿಗೋದ್ರಿಂದ ಇವರಿಗೆ ಜಾಸ್ತಿ ಸೀಟ್ಗಳ ಸಂಖ್ಯೆ ಇರುತ್ತದೆ. ಇನ್ನೊಂದು ಬಾರಿ ಹೇಳಿದ್ದೇನೆ, ಪ್ರಿಯಾರಿಟಿ ಆರ್ಡರ್ನ ನಾನು ಏನು ಮಾಡಿದ್ದೇನೆ ಅದನ್ನು ಎಲ್ಲ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿನೇ ಮಾಡಿರೋದು. ಅದೇನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕೂಡಲೇ
ಕೆಳಗೆ ಕಾಣಿಸುತ್ತಿರುವಂತಹ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಪ್ರಿಯಾರಿಟಿ ಆರ್ಡರ್ ಎಂದು ವಾಟ್ಸಪ್ನ ಮೂಲಕ ನೀವು ಪ್ರಿಯಾರಿಟಿ ಆರ್ಡರನ್ನು ಕೊಂಡುಕೊಳ್ಬಹುದಾಗಿರುತ್ತದೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.